ನಮಸ್ಕಾರ ಸ್ನೇಹಿತರೆ. ದೇಶದಲ್ಲೇ ಮೊದಲ ಬಾರಿಗೆ ಒಂದು ಸಾಂವಿಧಾನಿಕ ಸಂಕಟ ಎದುರಾಗಿದೆ. ಇದು ಎರಡು ಸಾಂವಿಧಾನಿಕ ಹುದ್ದೆಗಳ ನಡುವೆ ಸೃಷ್ಟಿಯಾಗಿರ್ತಕ್ಕಂಥ ಬಿಕ್ಕಟ್ಟು. ನಿಮ್ಗೆ ನೆನಪಿರ್ಬೋದು, ಈ ಹಿಂದೆ ತಮಿಳುನಾಡಿನ ರಾಜ್ಯ ಸರ್ಕಾರ ಪಾಸ್ ಮಾಡಿರ್ತಕ್ಕಂಥ ಕಾಯ್ದೆ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನ ಇಬ್ಬರು ಜಡ್ಜಿಗಳ ಖಂಡಪೀಠ ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ಕೊಟ್ಟು ಆದೇಶ ಕೊಟ್ಟಿತ್ತು. ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ವಿಧಾನಸಭೆಯಲ್ಲಿ ಪಾಸ್ ಆಗಿರ್ತಕ್ಕಂಥ ಕಾಯ್ದೆ ಕಾನೂನಿಗೆ ಸಮಯದ ಪರಿಮಿತಿಯೊಳಗೆ ಸಹಿ ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ನ ಡೆಡ್ ಲೈನ್ ಆಗಿತ್ತು. ಈ ವಿಚಾರನ ವಾದ ಮಾಡಿದ್ದು ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ರು. ಆದೇಶ ಕೊಟ್ಟವರು ಜೆ.ಬಿ. ಪಾರ್ತಿವಾಲಾ ಮತ್ತು ಆರ್ ಮಹಾದೇವನ್ ರವರು. ಅಂದ್ರೆ ಸುಪ್ರೀಂ ಕೋರ್ಟ್ ನ ಇಬ್ಬರು ಜಡ್ಜ್ಗಳು ತಾವೇ ತೀರ್ಮಾನ ಮಾಡಿದಂತೆ ನಾವು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗಿಂತ ದೊಡ್ಡವರು ಅನ್ನೋ ಅರ್ಥನ ಇದು. ನೆನ್ಪಿಟ್ಕೊಳ್ಳಿ, ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಹುದ್ದೆಗಳು ಅತಿ ಉನ್ನತ. ಅದರಲ್ಲೂ ರಾಷ್ಟ್ರಪತಿಗಳಿದಾರಲ್ಲ, ದೇಶದ ಮೂರು ಸೇನೆಯ ಮಹಾದಂಡ ನಾಯಕರು. ಈ ಇಬ್ಬರು ಜಡ್ಜ್ಗಳು ಸುಪ್ರೀಂ ಕೋರ್ಟ್ ಅಲ್ಲಿ ಕೊಟ್ಟ ಆದೇಶದಿಂದ ತಮಿಳುನಾಡು ಸರ್ಕಾರ ವಿಧಾನಸಭೆಯಲ್ಲಿ ಪಾಸ್ ಮಾಡಿದಂತಹ 10 ಬಿಲ್ಗಳು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಸಹಿ ಇಲ್ಲದೆ ಲಾಗೂ ಸಹ ಆಗೋಗ್ಬಿಡ್ತು. ಅದಕ್ಕೆ ಹೇಳಿದ್ದು, ಈ ರೀತಿ ಆಗಿದ್ದು ಭಾರತದ ಇತಿಹಾಸದಲ್ಲೇ ಪ್ರಥಮ. ಯಾವಾಗ ಈ ರೀತಿಯ ಆದೇಶನ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೆ ಕೊಡ್ತೋ, ರಾಷ್ಟ್ರಪತಿಗಳು ಸಹ ಹಾಗಾದ್ರೆ ನಾವು ಯಾವ ರೀತಿ ಕೆಲಸ ಮಾಡ್ಬೇಕು, ನಮ್ಮ ಅಧಿಕಾರ ಏನು ಅನ್ನೋದನ್ನ ಸ್ವಲ್ಪ ವ್ಯಾಖ್ಯಾನಿಸಿ ಅಂತ 14 ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟ್ಗೆ ಕೇಳಿದ್ರು. ಪತ್ರ ಬರೆದಿದ್ರು 14 ಪ್ರಶ್ನೆ ಕೇಳಿ. ಇದಕ್ಕೆ ನೋಡಿ ಹೇಳೋದು ಸಾಂವಿಧಾನಿಕ ಬಿಕ್ಕಟ್ಟು. ಆಗ 5 ಜನ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರನ್ನೊಳಗೊಂಡ ಸಾಂವಿಧಾನಿಕ ಪೀಠ ರಚನೆಯಾಗಿ ಇದರ ವಿಚಾರಣೆ ನಡೀತು. ಆಗ ಇವ್ರೇನ್ ಹೇಳ್ತಾರೆ, ಇಬ್ಬರು ಜಡ್ಜ್ಗಳು ಕೊಟ್ಟಿರ್ತಕ್ಕಂತ ತೀರ್ಪು ತಪ್ಪು. ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಸರ್ಕಾರ ಪಾಸ್ ಮಾಡಿರ್ತಕ್ಕಂತಹ ಕಾಯ್ದೆಗಳಿಗೆ ಸಹಿ ಮಾಡಬೇಕು ಅನ್ನೋದೇನು ಇಲ್ಲ. ಸಂವಿಧಾನವನ್ನ ಇವರು ವ್ಯಾಖ್ಯಾನಿಸಬಹುದು, ಸಂವಿಧಾನದಲ್ಲಿ ಇಲ್ಲದೆ ಇರೋದನ್ನ ಹೇಳೋದಕ್ಕೆ ಬರೋದಿಲ್ಲ ಸುಪ್ರೀಂ ಕೋರ್ಟ್ಗಾದ್ರು. ಆ ಕೆಲಸನ ಇಬ್ಬರು ನ್ಯಾಯಮೂರ್ತಿಗಳು ಮಾಡಿದ್ರು ನೋಡಿ. ಆರ್ಟಿಕಲ್ 142 ಕೊಟ್ಟಿರ್ತಕ್ಕಂತಹ ಹಕ್ಕನ್ನು ಬಳಸಿ ರಾಷ್ಟ್ರಪತಿಗಳಿಗೆ ಸೂಚನೆ ಕೊಟ್ಬಿಟ್ರು. ಆಕ್ಚುಲಿ ಇದು ಹಾಗೆ ಮಾಡೋದಕ್ಕೆ ಬರೋದಿಲ್ಲ, ಸಾಂವಿಧಾನಿಕ ಪೀಠ ಆಗಲ್ಲ. ಸಾಂವಿಧಾನಿಕ ಪೀಠ ರಚನೆ ಮಾಡ್ಬೇಕಾಗತ್ತೆ. ಮಿನಿಮಮ್ ಅಂದ್ರೆ 5 ಜನ ಜಡ್ಜ್ಗಳು ಇರ್ಬೇಕಾಗತ್ತೆ. ಸರ್ಕಾರದ ಬಿಲ್ ಗಳಿಗೆ ಸಹಿ ಮಾಡೋದು ಬಿಡೋದು ರಾಷ್ಟ್ರಪತಿಗಳ ವಿವೇಚನೆಗೆ ಬಿಟ್ಟ ಅಧಿಕಾರ. ದಬಾವ್ ಹಾಕೋದು, ಒತ್ತಡ ಹಾಕೋದಿಕ್ಕೆ ಬರೋದಿಲ್ಲ. ಇದು ಹಳೇದಲ್ಲ, ಈಗ ಯಾಕೆ ಈ ವಿಚಾರ ಬಂತು ಅಂತ ನೀವು ಕೇಳ್ಬೋದು. 3 ವರ್ಷದ ಹಿಂದೆ ಇಂತಹದ್ದೇ ಒಂದು ಕಾನೂನನ್ನ ತಮಿಳುನಾಡಿನ ವಿಧಾನಸಭೆಯಲ್ಲಿ ಮಾಡಿ ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಳಿಸಲಾಗಿತ್ತು. ಅದ್ ಯಾವ್ದು ಗೊತ್ತಾ? ವಿಶ್ವವಿದ್ಯಾನಿಲಯಗಳಲ್ಲಿ ಉಪಕುಲಪತಿಗಳನ್ನ ನೇಮಕ ಮಾಡ್ತಾರಲ್ಲ, ಆ ವಿಚಾರ ಸಂಬಂಧಪಟ್ಟಂತೆ ಆ ಅಧಿಕಾರನ ತಮಿಳುನಾಡು ಸರ್ಕಾರ ನಮ್ಮ ಬಳಿನೇ ಇಟ್ಕೋತೀವಿ, ಉಪಕುಲಪತಿಗಳನ್ನ ನೇಮಕ ಮಾಡುವ ಅಧಿಕಾರ ರಾಜ್ಯಪಾಲರದ್ದಲ್ಲ ಅನ್ನುವ ಬಿಲ್ ತಂದ್ಬಿಡ್ತು. ಅದಕ್ಕೆ ರಾಜ್ಯಪಾಲರು ಸಹಿ ಹಾಕ್ತಾರಾ? ಆಬ್ವಿಯಸ್ಲಿ ಇಲ್ಲ. ರಾಷ್ಟ್ರಪತಿಗಳ ಅವಗಾಹನೆಗೆ ಕಳಿಸಿದ್ರು. ಇದು ಯಾವಾಗಾಗಿದ್ದು? 3 ವರ್ಷದ ಹಿಂದೆ. ರಾಷ್ಟ್ರಪತಿಗಳು ಅದಕ್ಕೆ ಒಪ್ಪಿರ್ಲಿಲ್ಲ. ಈಗ ಅದನ್ನ ವಾಪಸ್ ಕಳಿಸಿದ್ರು ಸಹಿ ಮಾಡದೆ. ಈಗ ಅದು ವಾಪಸ್ ಬಂದಿರೋದ್ರಿಂದ ಈ ಹಿಂದೆ ಇಬ್ಬರು ಜಡ್ಜ್ಗಳ ಖಂಡಪೀಠ ಆದೇಶ ಕೊಟ್ಟಿತ್ತಲ್ಲ, ಡೆಡ್ ಲೈನ್ ಒಳಗೆ ಸಹಿ ಮಾಡದೆ ಹೋದ್ರೆ ಅದು ಕಾನೂನಾಗಿ ಮಾರ್ಪಡುತ್ತೆ ಅಂತ, ಇದಕ್ಕೂ ಅದು ಅಪ್ಲೈ ಆಗುತ್ತಾ ಅನ್ನೋ ಪ್ರಶ್ನಾರ್ಥಕ ಚಿಹ್ನೆ ಮೂಡುತ್ತೆ. ಯಾಕಂದ್ರೆ 5 ಜನರ ಸಾಂವಿಧಾನಿಕ ಪೀಠ ಹೇಳಿರೋದು ಇಬ್ಬರು ಜಡ್ಜ್ಗಳು ರಾಷ್ಟ್ರಪತಿಗಳಿಗೆ ಕೊಟ್ಟಿರ್ತಕ್ಕಂತಹ ಡೈರೆಕ್ಷನ್ ತಪ್ಪು, ಹಾಗೆ ಕೊಡೋದಿಕ್ಕೆ ಬರೋದಿಲ್ಲ. ಹಾಗಾದರೆ ಈಗ ಆಲ್ರೆಡಿ ಪಾಸ್ ಮಾಡಿರ್ತಕ್ಕಂತಹ 10 ಕಾಯ್ದೆಗಳ ಮೇಲೆ ತೂಗುಗತ್ತಿ ತೂಗ್ತಾ ಇದೆ. ಅದರ ಜೊತೆಗೆ 11ನೇದಾಗಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳ ನೇಮಕಾತಿ ವಿವಾದ ಸಹ ಸೇರ್ಪಡೆಯಾದಂತಾಯ್ತು. ಇದರಿಂದ ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ತಮಿಳುನಾಡು ಸರ್ಕಾರಕ್ಕೆ ದೊಡ್ಡ ಮುಖಭಂಗ. ಸಂವಿಧಾನದಲ್ಲಿ ಜನರಿಂದ ಆಯ್ಕೆಯಾಗಿರ್ತಕ್ಕಂತಹ ಶಾಸಕಾಂಗ ರಾಷ್ಟ್ರಪತಿಗಳಿಗೆ ತನ್ನದೇ ಆದ ಹಕ್ಕುಗಳನ್ನ ಕೊಟ್ಟಿದೆ. ಅವರು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದೆ. 106 ಜನ ಸಂಸತ್ ಸದಸ್ಯರು ಮಾಡಿರ್ತಕ್ಕಂತಹ ಕಾಯ್ದೆ ಕಾನೂನನ್ನ ಇಬ್ಬರು ಜಡ್ಜ್ಗಳು ಕೂತು ರಾಷ್ಟ್ರಪತಿಗಳಿಗೆ ಸೂಚನೆ ಕೊಡ್ತಾರೆ ಅಂದ್ರೆ ಶಾಸಕಾಂಗ ಮಾಡಿರ್ತಕ್ಕಂತಹ ಸಂವಿಧಾನಕ್ಕೆ ಬೆಲೆನೇ ಇಲ್ವಾ? ಯಾವಾಗ ರಾಷ್ಟ್ರಪತಿಗಳು ಪ್ರಶ್ನೆ ಕೇಳ್ತಾರೋ ಆಗ 5 ಜನರ ಸಾಂವಿಧಾನಿಕ ಪೀಠ ರಚನೆ ಮಾಡ್ತಾರೆ ನೋಡಿ. ಅಂದ್ರೆ ಯಾರೊಬ್ರಿಗೂ ಕ್ಲಾರಿಟಿ ಈ ವಿಷಯದ ಬಗ್ಗೆ ಇಲ್ಲ ಅಂತ ತಾನೇ ಅರ್ಥ. ಹಂಗಿದ್ಮೇಲೆ ಇಬ್ಬರೇ ಜಡ್ಜ್ಗಳು ಈ ಸಾಂವಿಧಾನಿಕ ವಿವಾದವನ್ನ ವಿಚಾರಣೆಗೆ ಹೇಗೆ ಕೈ ಎತ್ಕೊಂಡ್ರು? ಆಗ್ಲೇ ಯಾಕೆ ಸಾಂವಿಧಾನಿಕ ಪೀಠ ರಚನೆ ಮಾಡ್ಲಿಲ್ಲ? ಯಾಕಂದ್ರೆ ಇಬ್ರು ಜಡ್ಜ್ ಕೊಟ್ಟಿರುವ ಆದೇಶ ತಪ್ಪು ಅಂತ 5 ಜನ ಜಡ್ಜ್ಗಳ ಪೀಠ ಹೇಳಿರೋದು. ಸಂವಿಧಾನದ ಬಗ್ಗೆ A to Z ತಿಳಿದುಕೊಂಡಿರ್ತಕ್ಕಂತಹ ನ್ಯಾಯಮೂರ್ತಿಗಳೇ ಈ ರೀತಿ ಮಾಡಿದ್ರೆ ಜನರಿಗೆ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಯಾವ ರೀತಿ ಭಾವನೆ ಮೂಡುತ್ತೆ? ಸಂವಿಧಾನನೇ ಹಕ್ಕುಗಳನ್ನ ಕೊಟ್ಟಿದೆ ರಾಷ್ಟ್ರಪತಿಗಳಿಗೆ, ಅವರು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ಅವರ ಕಾರ್ಯವ್ಯಾಪ್ತಿನಲ್ಲಿ ನ್ಯಾಯಾಂಗ ಮೂಗು ತೂರಿಸಿದಂತಾಗೋದಿಲ್ಲ ಇದು. ಒಂದು ವೇಳೆ ಸಂವಿಧಾನದಲ್ಲಿ ಏನಾದ್ರೂ ಹೌದು ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರಿಗೆ ನ್ಯಾಯಾಂಗ ಇನ್ಸ್ಟ್ರಕ್ಷನ್ಸ್ ಕೊಡಬಹುದು ಅಂತ ಇದ್ರೆ ಕೊಡ್ಲಿ, ಇಲ್ಲದೆ ಇರುವುದನ್ನ ಇಬ್ಬರು ಜಡ್ಜ್ಗಳು ಹೇಗೆ ಹೇಳಿದ್ರು? ಇದು ಸಾಮಾನ್ಯರು ಕೇಳ್ತಾ ಇರುವ ಪ್ರಶ್ನೆ. ಲಾಜಿಕ್ ನೀವೇ ಯೋಚನೆ ಮಾಡಿ. ನ್ಯಾಯಾಲಯದಲ್ಲಿ ಸಾವಿರಾರು ಪೆಂಡಿಂಗ್ ಕೇಸ್ಗಳಿದಾವೆ.
ಅದನ್ನ ಮಾತ್ರ ಯಾವತ್ತೂ ಡೆಡ್ ಲೈನ್ ಇಟ್ಕೊಂಡು ಸಾಲ್ವ್ ಮಾಡಲ್ಲ. ಇಂತಿಷ್ಟೇ ಸಮಯದ ಪರಿಮಿತಿಯಲ್ಲಿ ಅವುಗಳು ರಿಸಾಲ್ವ್ ಆಗ್ಬೇಕು ಅನ್ನೋ ಯಾವುದೇ ಕಾಯ್ದೆ ಕಾನೂನು ಇಲ್ಲ. ಸಾಂವಿಧಾನಿಕ ಅಧಿಕಾರ ಇರುವ ಮತ್ತು ಅದನ್ನು ಚಲಾಯಿಸುವ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ ಡೆಡ್ ಲೈನ್ ಕೊಡಬಹುದು ನೋಡಿ. ನ್ಯಾಯಾಂಗದ ಕೆಲಸ ಏನು? ಸಂವಿಧಾನದ ರಕ್ಷಕನಂತೆ ಕೆಲಸ ಮಾಡೋದು, ಸಂವಿಧಾನವನ್ನು ವ್ಯಾಖ್ಯಾನಿಸೋದು. ಈ ರೀತಿ ಇಂಟರ್ಫಿಯರ್ ಮಾಡೋದ್ರಿಂದ ಅದೇ ಸಂವಿಧಾನ ಕೊಟ್ಟಿರ್ತಕ್ಕಂತಹ ರಾಷ್ಟ್ರಪತಿಗಳ ಪರಮಾಧಿಕಾರನ ಪ್ರಶ್ನಿಸಿದಂತೆ ಕಸಿದುಕೊಂಡಂತಾಗೋದಿಲ್ವಾ? ಇಬ್ಬರ ಜಡ್ಜ್ಗಳ ತೀರ್ಪು ಸಂವಿಧಾನವನ್ನ ರೀರೈಟ್ ಮಾಡಿದಂತೆ ಆಗೋದಿಲ್ವಾ? ಆ ಹಕ್ಕು ಕೇವಲ ಮತ್ತು ಕೇವಲ ಶಾಸಕಾಂಗಕ್ಕೆ ಮಾತ್ರ ಇರೋದು, ಸಂಸತ್ತಿಗೆ ಮಾತ್ರ ಇರೋದು. ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ನ್ಯಾಯಾಲಯದ ಕೇಸ್ಗಳಿಗೆ ಬಂದ್ರೆ ಯಾವುದೇ ಡೆಡ್ ಲೈನ್ ಇಲ್ಲ. ಬಡವರು ಬಗ್ಗರು ಬಂದ್ರೆ ತಾರೀಖ್ ಮೇಲ್ ತಾರೀಖ್ ಕೊಟ್ಟು ಕಳಿಸಲಾಗುತ್ತೆ. ಅವರ ಮನೆ ಮಠ ಹೊಲ ಗದ್ದೆ ಕಳೆದುಕೊಂಡು ಚಪ್ಪಲಿ ಸವಿಯುವವರೆಗೂ ಕೋರ್ಟ್ ಕಚೇರಿಗೆ ಅಲಿತಾ ಇರ್ತಾರೆ. ಆಗ ಇವರಿಗೆ ಯಾವುದೇ ನೈತಿಕತೆ ಮಾನವೀಯತೆ ಕಣ್ಣಿಗೆ ಕಾಣೋದೇ ಇಲ್ಲ. ಆದ್ರೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ವಿಚಾರ ಬಂದಾಗ ಇದೆಲ್ಲ ಕಾಣುತ್ತೆ. ಇದು ಸಾಂವಿಧಾನಿಕ ಬಿಕ್ಕಟ್ಟು. ಸುಪ್ರೀಂ ಕೋರ್ಟ್ ಮತ್ತು ರಾಷ್ಟ್ರಪತಿಗಳ ನಡುವೆ ಫೇಸ್ ಆಫ್ ಅಂತ ಅನೇಕರು ವ್ಯಾಖ್ಯಾನ ಮಾಡ್ತಾರೆ. ಆಕ್ಚುಲಿ ಇದು ಸುಪ್ರೀಂ ಕೋರ್ಟ್ ವರ್ಸಸ್ ಸುಪ್ರೀಂ ಕೋರ್ಟೇ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಅವರ ಅಧಿಕಾರ ವ್ಯಾಪ್ತಿನಲ್ಲಿ ಕೆಲಸ ಮಾಡಿದ್ರೆ ರಾಷ್ಟ್ರಪತಿಗಳು ಯಾಕೆ 14 ಪ್ರಶ್ನೆಗಳನ್ನು ಕೇಳ್ತಾ ಇದ್ರು? ಇಬ್ಬರು ಜಡ್ಜ್ಗಳು ರಾಷ್ಟ್ರಪತಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡದೇ ಇದ್ರೆ ಅವ್ರ ಯಾಕೆ ಸುಪ್ರೀಂ ಕೋರ್ಟ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು? ಇಬ್ಬರು ಜಡ್ಜ್ಗಳು ಸಂವಿಧಾನದಲ್ಲಿ ಇಲ್ಲದೆ ಇರುವುದನ್ನ ಆದೇಶ ಕೊಟ್ಟಿರೋದ್ರಿಂದ ತಾನೇ ಈ ಬಿಕ್ಕಟ್ಟು ಎದುರಾಗಿರೋದು. ಇದೇ ಇಬ್ಬರ ಜಡ್ಜ್ಗಳ ಆದೇಶ ತಪ್ಪು ಅಂತ 5 ಜನ ಜಡ್ಜ್ಗಳ ಸಾಂವಿಧಾನಿಕ ಪೀಠ ಹೇಳಿದೆ ತಾನೆ. ಹಾಗಾಗಿ ನಾನು ಹೇಳಿದ್ದು ಇದು ಸುಪ್ರೀಂ ಕೋರ್ಟ್ ವರ್ಸಸ್ ಸುಪ್ರೀಂ ಕೋರ್ಟ್. ರಾಷ್ಟ್ರಪತಿಗಳು ಪ್ರಶ್ನೆ ಕೇಳಿ ಕ್ಲಾರಿಟಿ ತೆಗೆದುಕೊಳ್ಳೋಕೆ ಪ್ರಯತ್ನ ಪಟ್ಟಿದಾರಷ್ಟೇ. ನಮ್ಮ ಅಧಿಕಾರ ಏನಿದೆ ಸಂವಿಧಾನದಲ್ಲಿ ಅದನ್ನ ಹೇಳಿ ಅಂತ. ಸಂವಿಧಾನದಲ್ಲಿ ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ಕೊಡಬಹುದು ಅಂತ ಏನಾದ್ರೂ ಇದೆಯಾ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ರಾಷ್ಟ್ರಪತಿಗಳು. ಅಂತಹ ಯಾವುದೇ ಅಧಿಕಾರ ನ್ಯಾಯಾಂಗಕ್ಕೆ ಇಲ್ಲ. ಅದನ್ನೇ ಹೇಳೋದು ಈಗ ಸುಪ್ರೀಂ ಕೋರ್ಟ್ ಆದ್ರೂ ರಾಷ್ಟ್ರಪತಿಗಳಿಗೆ. ಫಸ್ಟ್ ಆಫ್ ಆಲ್ ನ್ಯಾಯಪಾಲಿಕೆ ಮತ್ತು ಕಾರ್ಯಪಾಲಿಕೆ ಎರಡೂ ಸಂವಿಧಾನಕ್ಕೆ ಸಂಬಂಧಪಟ್ಟಿರೋದು. ಇದನ್ನ ಇಬ್ಬರು ಜಡ್ಜ್ಗಳು ತೀರ್ಮಾನ ಮಾಡೋದಕ್ಕೆ ಬರೋದಿಲ್ಲ. 5 ಜನ ಜಡ್ಜ್ಗಳು ತೀರ್ಮಾನ ಮಾಡೋದಕ್ಕೆ ಬರೋದಿಲ್ಲ. ಯಾವಾಗ ತಮಿಳುನಾಡಿನ ಬಿಲ್ಗಳ ವಿಚಾರ ಬಂತೋ ಅದನ್ನ ಇಬ್ಬರು ಜಡ್ಜ್ಗಳು ಕೈಗೆತ್ತಿಕೊಂಡಿದ್ದೇ ತಪ್ಪು ಅಂತ ಅನ್ಸುತ್ತೆ. ಆಗಲೇ ಇದನ್ನ ಸಾಂವಿಧಾನಿಕ ಪೀಠ ರಚನೆ ಮಾಡಿ ಟ್ರಾನ್ಸ್ಫರ್ ಮಾಡಿದ್ರೆ ಮುಗ್ದೋಗಿತ್ತು. ಕೇಶವಾನಂದ ಭಾರತಿ ಪ್ರಕರಣ, ಅದರಲ್ಲಿ ದೊಡ್ಡ ಬೆಂಚ್ ರಚನೆ ಮಾಡಲಾಗಿತ್ತು. ಅಂತಹುದೇ ಸಾಂವಿಧಾನಿಕ ಬಿಕ್ಕಟ್ಟು ಈಗ ಎದುರಾಗಿರೋದು. ಸುಪ್ರೀಂ ಕೋರ್ಟ್ ಎಡವಟ್ ಮಾಡಿದ್ದೇ ಇಲ್ಲಿ ಅನ್ಸುತ್ತೆ. ಯಾಕಂದ್ರೆ ಇದು ಸಾಧಾರಣ ಕೇಸ್ ಅಲ್ಲ. ದೇಶದ ಪ್ರಥಮ ಪ್ರಜೆಗೆ ಸಂಬಂಧಿಸಿರೋದು. ಹೆಂಗಿದೆ ನೋಡಿ, ವಿಶ್ವವಿದ್ಯಾನಿಲಯಗಳಿಗೆ ವೈಸ್ ಚಾನ್ಸಲರ್ನ ನಿಯುಕ್ತಿ ಮಾಡುವ ಅಧಿಕಾರ ಗವರ್ನರ್ ಕಡೆನೆ ಇರೋದು. ಅದು ದಶಕಗಳಿಂದ ನಡೆದು ಬಂದಿರತಕ್ಕಂತ ಸಂಪ್ರದಾಯ. ದಿಢೀರ್ ಅಂತ ಒಂದು ಬಿಲ್ ತಂದ್ಬಿಡುತ್ತೆ ತಮಿಳುನಾಡಿನ ರಾಜ್ಯ ಸರ್ಕಾರ, ನಮ್ಮ ಬಳಿ ಇಟ್ಕೋತೀವಿ ಈ ಅಧಿಕಾರ ಅಂತ. ಅದೇ ಬಿಲ್ಗೆ ಸೈನ್ ಮಾಡದೆ ವಾಪಸ್ ಕಳಿಸಿರೋದು ರಾಷ್ಟ್ರಪತಿಗಳು. ಇದು ಈಗ ಟೆನ್ಷನ್ ಕೊಟ್ಟಿರೋದು ಸುಪ್ರೀಂ ಕೋರ್ಟ್ಗೆ. ಇಬ್ಬರು ಜಡ್ಜ್ಗಳು ಕೊಟ್ಟಿರುವ ಇಂದಿನ ತೀರ್ಪನ್ನ ಲಾಗು ಮಾಡೋದಾದ್ರೆ ಈ ವಿಸಿ ರಿಲೇಟೆಡ್ ತೀರ್ಪಿಗೂ ಅಪ್ಲೈ ಮಾಡ್ಬೇಕಾಗತ್ತೆ. ಇರಲಾರದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಪರಿಸ್ಥಿತಿ. ಈಗ ತಮಿಳುನಾಡು ಸರ್ಕಾರ ವೈಸ್ ಚಾನ್ಸಲರ್ ಫೈಲ್ ಅನ್ನ ವಾಪಸ್ ಕಳಿಸಿದ್ದಾರೆ ರಾಷ್ಟ್ರಪತಿಗಳು ಅಂತ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಏನ್ ಹೇಳುತ್ತೆ ಸುಪ್ರೀಂ ಕೋರ್ಟ್ ಆಗ? ಹಾಗಾಗಿ ಹೇಳಿದ್ದು ಪ್ರಾಥಮಿಕವಾಗಿ ಇದನ್ನ ಅಡ್ರೆಸ್ ಮಾಡುವಲ್ಲೇ ಎಡವಿದ್ದಾರೆ. ತಮಿಳುನಾಡು ರಾಜ್ಯ ಸರ್ಕಾರ ಕೇಳುತ್ತೆ, ನಮ್ಮದೇ 10 ಬಿಲ್ಗಳಿಗೆ ಇಬ್ಬರು ಜಡ್ಜ್ಗಳು ಕೊಟ್ಟಿರ್ತಕ್ಕಂತಹ ಆದೇಶನ ಇದಕ್ಕೂ ಅಪ್ಲೈ ಮಾಡಬಹುದಾ? ಇದನ್ನು ನಾವು ಪಾಸ್ ಅಂತ ಕನ್ಸಿಡರ್ ಮಾಡಬಹುದಾ ಅಂತ ಪ್ರಶ್ನೆ ಕೇಳುತ್ತೆ. ಆಗ ಏನ್ ಹೇಳುತ್ತೆ ಸುಪ್ರೀಂ ಕೋರ್ಟ್? ಅವರದ್ದೇ 5 ಜಡ್ಜ್ಗಳ ಪೀಠ ಇಬ್ಬರು ಜಡ್ಜ್ಗಳು ಕೊಟ್ಟಿರ್ತಕ್ಕಂತ ಆದೇಶನ ತಪ್ಪು ಅಂತಾನು ಹೇಳಿಯಾಗಿದೆ. ರಾಷ್ಟ್ರಪತಿಗಳು ಬೇರೆ 14 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಡಕತ್ತರಿನಲ್ಲಿ ಸಿಲುಕಿ ಹಾಕಿಕೊಂಡ ಪರಿಸ್ಥಿತಿ ನ್ಯಾಯಾಲಯದ್ದು ಈಗ. ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ವಾದ ಮಾಡಿರೋದೇನು? ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಹುದ್ದೆ ಸೆರೆಮೋನಿಯಲ್ಲು, ಔಪಚಾರಿಕ. ಅಂದ್ರೆ ಅರ್ಥ ಅಧಿಕಾರ ರಾಜ್ಯದಲ್ಲಿ ಮುಖ್ಯಮಂತ್ರಿ, ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿ ಕೈಲಿರುತ್ತೆ. ಆಕ್ಚುಲಿ ಈ ವಾದನೆ ತಪ್ಪು. ಹಾಗಾದ್ರೆ ರಾಷ್ಟ್ರಪತಿಗಳು ಕೇಂದ್ರ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಜ್ಯಗಳಿಗೆ ರಾಷ್ಟ್ರಪತಿ ಆಳ್ವಿಕೆ ಇರ್ತಾರೆ. ಅದು ಸಹ ಔಪಚಾರಿಕನಾ? ನೀವು ಡಿಗ್ರಿ ಆದ ನಂತರ ಪದವಿ ಪ್ರಮಾಣ ಪತ್ರ ಪಡಿತೀರಾ, ಅದರಲ್ಲಿ ವಿಸಿ ಸಿಗ್ನೇಚರ್ ಇರುತ್ತೆ. ಆ ವಿಸಿಯನ್ನ ಅಪಾಯಿಂಟ್ ಮಾಡೋರು ಯಾರು? ರಾಜ್ಯಪಾಲರು. ಹಾಗಾದ್ರೆ ನಿಮ್ಮ ಪದವಿ ಪ್ರಮಾಣ ಪತ್ರ ಸಹ ಔಪಚಾರಿಕನಾ? ಸಿಬ್ಬಲ್ ಸಿಂಘ್ವಿ ವಾದದಲ್ಲಿ ಏನಾದ್ರೂ ಉರುಳಿದೆಯಾ? ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.